ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಿಂದ ಗಂಡಾಂತರ ದಿನನಿತ್ಯ ನಡೀತಾ ಇದೆ. ಜೀವನ್ ಮರಣ ಮಧ್ಯದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಮಹಿಳೆ. ಬೈಕ್ನಿಂದ ಸ್ಕಿಡ್ ಆಗಿ ರಸ್ತೆ ಗುಂಡಿಗೆ ಬಿದ್ದುಬಿಟ್ಟಿದ್ದಾರೆ ಮಹಿಳೆ. ಅವ್ರ ಮೇಲೆ ಕೆಎಸ್ಆರ್ಟಿಸಿ ಬಸ್ ಹರಿದು ಹೋಗಿದೆ. ಪರಿಣಾಮ ಆ ಮಹಿಳೆ ಪರಿಸ್ಥಿತಿ ಗಂಭೀರವಾಗಿದೆ. ಓಕಳಿಪುರಂ ಬಳಿಯ ಸುಜಾತ ಥಿಯೇಟರ್ ಬಳಿಯಲ್ಲಿ ಘಟನೆ ಇವತ್ತು ನಡೆದಿರೋದು. ಗಾಯಾಳು ಮಹಿಳೆಯನ್ನ ಇಎಸ್ಐ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಗಳ ಜೊತೆ ಆ ಮಹಿಳೆ ಹೋಗ್ತಾ ಇದ್ರು. ಆ ಟೈಮ್ನಲ್ಲಿ ಅವಘಡ ಸಂಭವಿಸಿದೆ. ಕಾರಣ ಏನು ಈ ಆಕ್ಸಿಡೆಂಟ್ಗೆ? ಮತ್ತದೇ ರಸ್ತೆ ಗುಂಡಿ. ಬಿಬಿಎಂಪಿ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಸ್ಥಳೀಯರ ಆಕ್ರೋಶಕ್ಕೊಂದು ಬೆಲೆನೇ ಇಲ್ಲ. ಮತ್ತೆ ನ್ಯೂಸ್ 18 ಕನ್ನಡ ರಸ್ತೆಯಲ್ಲೇ ನರಕ ಅಂತ 1 ವರ್ಷದ ಮೇಲಾಯ್ತು. ನಿರಂತರವಾಗಿ ನಾವು ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಇನ್ನೊಂದ್ ಕಡೆ ಕೋರ್ಟ್ ಪದೇ ಪದೇ ಚಾಟಿ ಬೀಸ್ತಾ ಇದೆ ಅಧಿಕಾರಿಗಳಿಗೆ. ಏನ್ ಮಾಡ್ತಿದ್ದೀರಾ ನೀವು? ಮತ್ತೆ ಡೆಡ್ಲೈನ್ ಅನ್ನು ಕೊಟ್ಟಾಯ್ತು, ಆದ್ರೂ ಸರಿ ಹೋಗಿಲ್ಲ. ಈ ಕೇಳಿದ್ರೆ ಮಳೆ ಬರ್ತಾ ಇದೆ ಅಂತ ಸಬೂಬುಗಳನ್ನ ಹೇಳೋದಕ್ಕೆ ಚೆನ್ನಾಗಾಯ್ತು ಇವ್ರಿಗೆ. ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಿಜೆಪಿ ಸರ್ಕಾರಕ್ಕೆ ಬಸ್ ಏನ್ ಜಾಸ್ತಿ ಸ್ಪೀಡ್ ಅಲ್ಲಿ ಇರ್ಲಿಲ್ಲ, ಬಟ್ ಅದ್ರ ಲೇಡಿ ಬಂದ್ರಲ್ಲ ಅವ್ರು ಬಂದಿದ ತಕ್ಷಣ ಕಂಟ್ರೋಲ್ ತಪ್ಪಿಬಿಡ್ತಿಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ಈ ಪಾತೋಲ್ ಇಲ್ಲ ಕಾರಣ ಆಲ್ರೆಡಿ ನಮ್ಮ ಮ್ಯಾನೇಜರ್ ಇದೊಂಥರ ಬಿದ್ದು ಒಂದ್ಸತಿ ಅವರು ಏಟ್ ಮಾಡ್ಕೊಂಡು ಬಂದ್ರು ಆಫೀಸ್ಗೆ. ಸೊ ಅದಾದ್ಮೇಲೆ ನಾವು ಪೊಲೀಸ್ನವ್ರು ಕಂಪ್ಲೇಂಟ್ ಮಾಡಿದಕ್ಕೆ ಅವ್ರು ನಾವು ಹೇಳ್ತೀವಿ ಅಂತ ಹೇಳಿದ್ರು, ಬಟ್ ಅವ್ರು ಏನು ಇದನ್ನ ಕ್ರಮ ತಗೊಂಡ್ಲಿಲ್ಲ ಇದನ್ನ. ಸೊ ಇವತ್ತು ಬೆಳಗ್ಗೆ ನಾವು ಕರೆಕ್ಟಾಗಿ 9:10 ರಿಂದ 9 ನಾವು ಆ ಟೈಮ್ಗೆ ಆಫೀಸ್ಗೆ ಬರ್ತೀವಿ. 15 ಬಂದ್ವಿ. ಅವಾಗ ಸಡನ್ ಆಗಿ ಆಕ್ಸಿಡೆಂಟ್ ಆಯ್ತು. ಮಗು ಮತ್ತೆ ಲೇಡಿ ಇದ್ರು. ಅವ್ರ ಬ್ಯಾಕ್ ವೀಲ್ ಇದಾಗಿ ಕಚ್ಕೊಂಡಿದ್ದು ಇದಾಗೋಯ್ತು. ಆಮೇಲೆ ಅವ್ರ ತೊಡೆ ಕಟ್ಟಾಗಿ ಅವ್ರಿಗೆ ತುಂಬಾ ಬ್ಲೀಡ್ ಆಗ್ತಿತ್ತು. ಇಲ್ಲೊಬ್ರು ಮೆಡಿಕಲ್ ಸ್ಟೂಡೆಂಟ್ ಯಾರೋ ಇದ್ರು, ಅವರು ಬಟ್ಟೆ ಎಲ್ಲ ಕಟ್ಟಿ ಸ್ವಲ್ಪ ಬ್ಲೀಡಿಂಗ್ ಸ್ಟಾಪ್ ಮಾಡಿ ಒಂದು ಆಟೋ ಮಾಡಿ ಕಳ್ಸಿದ್ರು. ಬಟ್ ಮಗುಗೆ ಏನು ಆಗಿರ್ಲಿಲ್ಲ ದೇವ್ರದಿಂದ, ಬಟ್ ಅದ್ರ ಲೇಡಿಗೆ ತುಂಬಾ ಏಟ್ ಆಗಿದೆ ಕಾಲು. ಅದು ಬಲ್ಗಾಲ್ ಆಗಿದ್ದು. ಈಗ ಬಂದ್ ರೋಡ್ ನೋಡು ಹೆಂಗೆ ಜನ ಹೆಂಗ್ ಬಿದ್ದು ಸಾಯ್ತಾವ್ರೆ. ಕಣ್ ಮುಂಚ್ಕೊಂಡು ಕೂತಿರೋ ಮಕ್ಳ ಬಂದ್ ರೋಡಲ್ಲಿ ನೋಡಿದ್ದೇಳಿ. ಈಗ ನಾವೆಲ್ಲ ಟ್ಯಾಕ್ಸ್ ಕಟ್ಟೋದು ರೋಡಲ್ಲಿ ಗಾಡಿಗೆಲ್ಲ ಹಿಂಗೆಲ್ಲ ರೋಡ್ ಗುಂಡಿ. ನಮ್ಗೆ ಯಾರಾಯ್ತಾರ ಬಿದ್ದ ಚಳಿಕೆ ಪ್ರಾಣ ಹೋಗಿದೆ. ಯಾರಾಯ್ತು ನಮ್ಗೆ? ಓಲಿ ನಾವು ಇಲ್ಲಿ ಟ್ಯಾಕ್ಸ್ ಕಟ್ಟೋದು ಗೌರ್ಮೆಂಟಿಗೆಲ್ಲ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ ಡೈಲಿ. ಆ ದುಡ್ಡಲ್ಲಿ ಏನ್ ಮಾಡ್ತಾವ ಅವರು ಸರ್ಕಾರದವರು? ಜಾಸ್ತಿ ಹೋಗ್ತಾ ಇದೆ ಅಂತ ರಾಮಯ್ಯ ಕಳಿಸಿ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಬಟ್ ಅವ್ರು ಇನ್ನೂ ಬದುಕಿದ್ದಾರೆ ಸರ್. ನಾವು ಶ್ರೀನಗರದಿಂದ ಗಾಯತ್ರಿನಗರಕ್ಕೆ ಬರ್ತಾ ಇದ್ವಿ ಸರ್, ಅಮ್ಮನ ಕೆಲ್ಸಕ್ಕೋಸ್ಕರ ಬಿಡಕ್ ಅವ್ರನ್ನ. ಒಂದ್ ಮಗು ನೋಡ್ಕೊಳಕ್ ಹೋಯ್ತಾ ಇದ್ರು. ನಾವ್ ಅಲ್ಲಿಂದ ಬರ್ತಾ ಇದ್ವಿ. ಲೂಲು ಮಾಲ್ ಹತ್ರ ಹಳ್ಳ ಇತ್ತು. ಸ್ಲೋ ಮಾಡಕ್ ಹೋದೆ. ಕೆಎಸ್ಆರ್ಟಿಸಿ ಅಂತ ಬಂದು ಹೊಡ್ಕೊಂಡು ಹೋದ. ನಾನು ಈ ಕಡೆ ಪಕ್ಕಕ್ಕೆ ಬಿದ್ದೆ. ಅಮ್ಮನ್ಗೊಂದ್ ಸ್ವಲ್ಪ ಜಾಸ್ತಿ ಇದಾಗಿದೆ ಸರ್, ಅಷ್ಟೇ. ಬೇರೆ ಇನ್ನೇನು ಆಗಿಲ್ಲ. ಅಲ್ಲಿ ಹೆಲ್ಮೆಟ್ ಹಾಕೊಂಡ್ ಬರ್ತಾ ಇದ್ವಿ ಸರ್ ನಾವು. ಅವ್ರಿಗೆ ರಾಮಯ್ಯ ಕಳಿಸ್ತೀವಿ ಅಂತ ಬ್ಲಡ್ ಜಾಸ್ತಿ ಹೋಗ್ತಾ ಇದೆ, ಬ್ಲಡ್ ಕೊಡಿ ಅಂತ ಹೇಳ್ತಾರೆ. ನೀವು ದಾನ ಧರ್ಮ ಮಾಡೋದಾದ್ರೆ ನಾವು ಬ್ಲಡ್ ಕೊಡಿಸಿ ಸರ್. ನಮ್ಗೆ ಹಳ್ಳ ಇರೋದ್ರಿಂದಾನೇ ನಾವು ಬಿದ್ದಿದೆ ಸರ್. ಇಲ್ಲ ಅಂತಂದ್ರೆ ಅವ್ರು ಕೆಎಸ್ಆರ್ಟಿಸಿ ಅವ್ರು ಬಂದು ಹೊಡ್ಕೊ ಹೋದ್ರು. ಹ್ಞೂ ಸರ್, ತುಂಬಾ ಹಳ್ಳ ದೊಡ್ಡದಾಗಿದೆ. ಇನ್ನು ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ. ನೋಡೋಣ. ಬೆಳಗಿನ ಜಾವ ಸುಮಾರು 9:05 ಒಂದು ರಸ್ತೆ ಅಪಘಾತ ಆಗುತ್ತೆ. ಅದರಲ್ಲಿ ಅಂದ್ರೆ ತಾಯಿ ಮಗಳು ಇಬ್ರು ಬರ್ತಾ ಇರ್ತಾರೆ ಆಕ್ಟಿವಾ ಬೈಕಿನಲ್ಲಿ. ಅಂದ್ರೆ ಕೆಲಸಕ್ಕೆ ಕೂಡ ತೆರಳ್ತಾ ಇರ್ತಕ್ಕಂಥದ್ದು. ಹೋಗ್ಬೇಕಾದ್ರೆ ಒಂದು ಬಸ್ಸು ಅಂದ್ರೆ ಉಮಾ ಅಂದ್ರೆ ತಾಯಿಯ ಮೇಲೆ ಬಸ್ಸು ಟೈರ್ ಹರಿದಿರ್ತಕ್ಕಂಥದ್ದು. ಆ ಉಮಾನ ಸ್ಥಿತಿ ಈಗ ಸಾಕಷ್ಟೊಂದು ಗಂಭೀರವಾಗಿರ್ತದೆ. ಕಾರಣ ಏನಂತಂದ್ರೆ ಇಷ್ಟೇ, ಬೆಂಗಳೂರಿನಲ್ಲಿ ಸಾಕಷ್ಟೊಂದು ಪಾಟೋಲ್ಸ್ಗೆ ಏನೊಂದು ಜನರು ಬಲಿ ಆಗ್ತಾನೆ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಬೆಂಗಳೂರಿನಲ್ಲಿ ಅಂದ್ರೆ ಇದೇನು ನಾವು ಈಗ ಸದ್ಯಕ್ಕೆ ಸುಜಾತ ಬಸ್ ಸ್ಟಾಪ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಈ ರಸ್ತೆ ಏನ್ ರಾಜಾಜಿನಗರ್ಗೆ ಕನೆಕ್ಷನ್ ಆಗುತ್ತೆ. ಈ ರಸ್ತೆ ಸದ್ಯಕ್ಕೆ ಲೂಲು ಮಾಲ್ ಎದುರುಗಡೆ ಇರ್ತಕ್ಕಂಥದ್ದು ಜಾಗ. ಈ ಜಾಗದಲ್ಲಿ ಸಾಕಷ್ಟು ಬಾರಿ ಪಾಟೋಲ್ಗಳು ಇದ್ರು ಕೂಡ ಅಧಿಕಾರಿಗಳು ಬಂದು ಮೇಲ್ನೋಟಕ್ಕೆ ಒಂದು ಏನೊಂದು ಜಲ್ಲಿ ಕಲ್ಲು ಹಾಕಿ ಕಾಂಕ್ರೀಟ್ ಅನ್ನು ಹಾಕಿ ಹೋಗ್ತಾ ಇರ್ತಾರೆ. ರಸ್ತೆ ಸರಿಯಾಗಿ ಮುಚ್ಚೋದಿಲ್ಲ ಅಂತ ಕೂಡ ಕಾಣ್ತಿದೆ. ಯಾಕೆಂತಂದ್ರೆ ನಿನ್ನೆ ಸುರಿದ ಮಳೆಯಲ್ಲೂ ಕೂಡ ಇದೇ ರೀತಿಯಾಗಿ ಆ ಪಾಟೋಲ್ಸ್ ಗಳು ಎದ್ದಿ ಕಾಣ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಜನರು ಸಾಕಷ್ಟು ಒಂದು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಆದ್ರೆ ಈಗ ಏನ್ ಅಪಘಾತ ನಡೆದಿತ್ತು ಅದೇ ಸ್ಥಳದಲ್ಲಿ ನಾವಿದ್ದೀವಿ. ಇಲ್ಲಿ ನೀವೇನ್ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ತಾಯಿ ಮಗಳು ಅಂದ್ರೆ ಸುಜಾತ ಬಸ್ ಸ್ಟಾಪ್ ಏನಿದೆ ಅಲ್ಲಿ ಉಮಾ ಹಾಗೂ ಆಕೆಯ ಮಗಳು 2 ವೀಲರ್ ಅಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಬರ್ತಾ ಇರಬೇಕಾದ್ರೆ ನೇರವಾಗಿ ಇದೇ ರಸ್ತೆಯಲ್ಲಿ ಬರಬೇಕಾದ್ರೆ ಇಲ್ಲಿ ಒಂದು ಪಾಟೋಲ್ ಕಾಣಿಸ್ತಾ ಇರ್ತಕ್ಕಂಥದ್ದು. ಬೆಳಗಿನ ಜಾವ ಸುಮಾರು 9 ಗಂಟೆಗೆ ಕೆಲಸಕ್ಕೆ ಹೋಗಬೇಕಾದ್ರೆ ಪಾಟೋಲ್ನಲ್ಲಿ ಅಂದ್ರೆ ಪಾಟೋಲ್ ಇರೋ ಕಾರಣದಿಂದ ಪಾಟೋಲ್ ಅನ್ನು ತಪ್ಪಿಸಬೇಕು ಅಂತ ಹೇಳಿ ರೈಟ್ಗೆ ಹೋಗುತ್ತೆ. ಅಂದ್ರೆ ಅದೇ ರಸ್ತೆ ಮುಖವಾಗಿ ಅಂದ್ರೆ ಬೆಂಗಳೂರಿನಿಂದ ಶಿವಮೊಗ್ಗ ತೆರಳುವಾಗ ಒಂದು ಕೆಎಸ್ಆರ್ಟಿಸಿ ಬಸ್ ಬರ್ತಾ ಇರ್ತಕ್ಕಂಥದ್ದು. ಬರುವ ಜಾಗದಲ್ಲಿ ಅಂದ್ರೆ
KSRTC ಬಸ್ ಅನ್ನ ನೋಡಿ ಪಾಟೋಲ್ ನ ತಪ್ಪಿಸ್ಬೇಕು ಅಂತ ಹೇಳಿ ತಕ್ಷಣ ಒಂದು ರೈಟ್ ಸೈಡ್ ಗೆ ಹ್ಯಾಂಡಲ್ ಅನ್ನ ಟರ್ನ್ ಮಾಡಿರ್ತಕ್ಕಂಥದ್ದು. ರೈಟ್ ಸೈಡ್ ಹ್ಯಾಂಡಲ್ ಅನ್ನ ಟರ್ನ್ ಮಾಡಿದಾಗ ಉಮಾ ಮೇಲೆ ಅಂದ್ರೆ ಬೈಕ್ ಅನ್ನು ಯಾರು ಓಡಿಸ್ತಾ ಇದ್ರು ಅವರ ಹಿಂಬದಿಯಲ್ಲಿ ಕೂತಿರ್ತಕ್ಕಂಥ ತಾಯಿ ಮಗಳು ಅಂದ್ರೆ ಉಮಾನ ಮೇಲೆ ಬಸ್ ಟೈರ್ ಹರಿದಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಉಮಾನ ಸ್ಥಿತಿ ಗಂಭೀರವಾಗಿರ್ತಕ್ಕಂಥದ್ದು. ಕೇವಲ ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಪಾಟೋಲ್ ಡೆತ್ ಜಾಸ್ತಿನೇ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇರೋದು ರಸ್ತೆಯಲ್ಲಿ ಸಾಕಷ್ಟು ಒಂದು ಪಾಟೋಲ್ ವ್ಯವಸ್ಥೆ ಅಂದ್ರೆ ಎಲ್ಲಿ ಬೇಕಾದ್ರೂ ಅಲ್ಲಿ ಪಾಟೋಲ್ ಇರ್ತಕ್ಕಂಥದ್ದು. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಹೇಳೋದು ಮಾತ್ರ ಕೋರ್ಟಿನ ಮುಂದೆ ಸಾಕಷ್ಟು ನಾವು ಪಾಟೋಲ್ಗಳನ್ನು ಮುಚ್ಚಿದ್ದೇವೆ, ಒಂದು ತಾರ್ಗಳನ್ನು ಹಾಕಿದ್ದೇವೆ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಖಂಡಿತವಾಗ್ಲೂ ಎಲ್ಲಿ ಅವರು ಆ ರೀತಿಯಾಗಿ ಮುಚ್ಚಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜಸ್ಟಿಸ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ನ್ಯಾಯಾಧೀಶರು ಯಾರಾದ್ರೂ ಬಂದು ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಒಂದು ತನಿಖೆಯನ್ನ ಮಾಡಿದ್ರೆ ಖಂಡಿತವಾಗ್ಲೂ ಬಿಬಿಎಂಪಿ ಅಧಿಕಾರಿಗಳು ನೀವು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು.